ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದ ಸರ್ವೆ ನಂಬರ್ 41 ಮತ್ತು 42ರಲ್ಲಿರುವ ಸೋಮಶೇಖರ್ ಅವರಿಗೆ ಸೇರಿದ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗುತ್ತಿಲ್ಲ. ವಿನಾಕಾರಣ ಸುಳ್ಳು ದೂರುಗಳನ್ನು ನೀಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಕಾನೂನುಬದ್ಧವಾಗಿ ಕ್ರಷರ್ ನಡೆಸಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾಗನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಈ ಕ್ರಷರ್ನಿಂದ ಸಾವಿರಾರು ಕುಟುಂಬಗಳು ಕೂಲಿ ಮಾಡಿ ಜೀವನ ನಡೆಸುತ್ತಿವೆ. ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಜಲ್ಲಿ ಮತ್ತು ಎಂ ಸ್ಟ್ಯಾಂಡ್ ಪೂರೈಕೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೆಲವರು ವೈಯಕ್ತಿಕ ದ್ವೇಷದಿಂದ ಅಥವಾ ಯಾರು ಎತ್ತಿಕಟ್ಟಿದ ಕಾರಣಕ್ಕೆ ಸುಳ್ಳು ದೂರು ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತವು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು ಎಂದು ಎಡಿಸಿ ಮಂಗಳ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ. ಈ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಬಡಬಗ್ಗರು, ಕೂಲಿ ಕಾರ್ಮಿಕರು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಯಾರೋ ಒಬ್ರು ಸಣ್ಣ ಪುಟ್ಟ ಅಭಿಷೇಕೋಸ್ಕರ ಬಂದು ಗಲಾಟೆ ಮಾಡಿದ್ದಾರೆ, ಕ್ರಷರ್ ಬೇಡ ಅಂತ. ಕ್ರಷರ್ ಸಾವಿರಾರು ಜನ ಜೀವನ ಮಾಡ್ತಾರೆ. ಇವಾಗ ಸರ್ಕಾರ ನಿಯಮದ ಪ್ರಕಾರ ನಾವು ಕ್ರಷರ್ ಮಾಡಿರೋದು, ಅರ್ಥ ಆಯ್ತಲ್ಲ. ನಿಯಮ ಬಿಟ್ಟು ಚಾರ್ಜ್ ತಪ್ಪಿಲ್ಲ. ಆದ್ದರಿಂದ ಕ್ರಷರ್ ಇವಾಗ ನಮಗೆ ಅವಶ್ಯಕತೆ ಇದೆ. ಇನ್ನು ಅನೇಕ ಬಡವರು ಬಗ್ಗರು ಕೆಲಸ ಮಾಡ್ತಾರೆ, ಅರ್ಥ ಆಯ್ತಾ. ಕಲ್ಲು ಬಂಡೆ ಮತ್ತು ಲಾರಿಗಳು, ಟ್ರಾಕ್ಟರ್ಗಳು ತಗೊಂಡು ಸಾವಿರಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಇದಿಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ದಿವಸ ಬೇಡ ಅಂತ ಹೇಳೋದು ಸಮಂಜಸ ಅಲ್ಲ. ಯಾರೋ ಒಬ್ರು ಕಿಡಿಗೇಡಿಗೆ ಇವತ್ತು ಹೇಳ್ಬೋದು, ಅದಕ್ಕೆಲ್ಲ ಕಿವಿಕೊಡ್ಕೊಡು ಸರ್ಕಾರದವರು. ಆದರೆ ಸರ್ಕಾರ ನಿಯಮದಂತೆ ನಾವು ಮಾಡಿರೋದು. ಸರ್ಕಾರ ಏನು ಕಾನೂನು ಮಾಡಿದಾರೋ ಆ ಕಾನೂನು ಒಳಪಟ್ಟೆ ನಾವು ಕ್ರಷರ್ ಮಾಡಿರೋದು. ಆ ಕಾನೂನು ಬಿಟ್ಟು ಯಾವತ್ತೂ ಮಾಡಿಲ್ಲ. ಆದ್ದರಿಂದ ಎಲ್ರಿಗೂ ಸಹಾಯ ಆಗುತ್ತೆ. ಆದ್ದರಿಂದ ಕ್ರಷರ್ ಬೇಕೇ ಬೇಕಂತೇಳಿ ನಮ್ಮ ವಾದ. ನಾಗನಾಳ, ಈ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ. ನನ್ನ ಹೆಸರು ಪಿ ನಾರಾಯಣ ಸ್ವಾಮಿ ಅಂತ, ನಾಗನಾಳ ಗ್ರಾಮದವರು. ಬಂಧುಗಳೇ, ನಾವಿಲ್ಲಿ ಸೇರಿರೋದು ಯಾಕಪ್ಪ ಅಂದ್ರೆ, ನಮ್ಮ ನಾಗನಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 42ರಲ್ಲಿ ಸೋಮಣ್ಣ ಅವರು ಜಲ್ಲಿ ಕ್ರಷರ್ ಮಾಡಿದ್ದಾರೆ. ಸರ್ಕಾರ ಜಿಲ್ಲೆಯಾದ್ಯಂತ ದೇಶಾದ್ಯಂತ ಕ್ರಷರ್ಗಳನ್ನ ಅನುಮತಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಮನೆ ಮಠಗಳಿಗೆ ಸಾಮಗ್ರಿಗಳನ್ನು ಜಲ್ಲಿ, ಎಂ ಸ್ಯಾಂಡು, ಜಲ್ಲಿ ಪುಡಿ ಅಂತ ಒದಗಿಸ್ಬೇಕು. ಮನೆಗಳಿಗೆ ಮೊದಲು ಒಂದು 50 ವರ್ಷಗಳ ಹಿಂದೆ ಮರಳು ಸಿಗ್ತಾ ಇತ್ತು. ಅವಾಗ ಯಾರು ಕಾಂಕ್ರೀಟು, ಸಿಮೆಂಟ್ ಅವೆಲ್ಲ ಉಪಯೋಗಿಸ್ತಾರಲ್ಲ, ಮಣ್ಣಿಂದ ಕಟ್ತಾ ಇದ್ರು. ಈಗಿನ ಕಾಲಕ್ಕೆ ಅನುಗುಣವಾಗಿ ಜಲ್ಲಿ, ಎಂ ಸ್ಯಾಂಡ್ ಇದ್ರೇನೆ ಮನೆ ಕಟ್ಟಕ್ಕಾಗೋದು. ಇದರಿಂದ ಕ್ರಷರ್ ಇದ್ರೆ ತಾನೇ ನಾವು ಮನೆಗೆ ಕಟ್ಟಬೇಕಾದ್ರೆ. ಸರ್ಕಾರ ಯಾಕೆ ಅನುಮತಿ ಕೊಟ್ಟಿರೋದು? ನಿಯಮಾನುಸಾರವಾಗಿ ಕ್ರಷರ್ಗಳನ್ನ ಮಾಡಿ ಅಂತೇಳಿ ಸರ್ಕಾರ ಅನುಮತಿ ಕೊಟ್ಟಿದೆ. ಅದು ನಿಯಮಾನುಸಾರವಾಗಿ ಅವ್ರು ಮಾಡ್ತಾ ಇದ್ದಾರೆ. ನಿಯಮ ಮೀರಿ ಯಾರು ಅದನ್ನ ಇದು ಮಾಡಕ್ ಹೋಗೋದಿಲ್ಲ. ನಮ್ಮ ಸಾರ್ವಜನಿಕರಿಗೆ ಮನೆ ಕಟ್ಟಬೇಕಾದ್ರೆ ಜಲ್ಲಿ, ಎಂ ಸ್ಯಾಂಡ್ ಬೇಕೇ ಬೇಕು. ಕ್ರಷರ್ಗಳನ್ನ ನಿಲ್ಲಿಸ್ಬಿಟ್ರೆ ನಾವು ಮನೆಗೆ ಕಟ್ಟೋದು ಹೇಗೆ? ಎಲ್ಲಿ ಹೋಗ್ಬೇಕು, ಎಲ್ಲಿ ತರಬೇಕು ನಾವು ಎಂ ಸ್ಯಾಂಡು ಮತ್ತು ಜಲ್ಲಿ? ಹೆಂಗೆ ಮನೆಗೆ ಕಟ್ಟ? ನಾವು ಅದನ್ನೇ ನಮಗೆ ಮನೆಗೆ ಕಟ್ಟಬೇಕಾದ್ರೆ ಏನು ಮಾಡಬೇಕು? ಇದನ್ನ ಅರಿತು ನಮ್ಮ ಆಡಳಿತ, ಜಿಲ್ಲಾಡಳಿತ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮ ಕ್ರಷರ್ ಉಪಯೋಗಕ್ಕಾಗಿ ಅನುಮತಿ ಕೊಡಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ.